ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಮಹಾಶಿವರಾತ್ರಿಯು ಪ್ರಪಂಚದಾದ್ಯಂತ ಶಿವಭಕ್ತರಿಗೆ ಅತ್ಯಂತ ಮಹತ್ವದ ದಿನಗಳಲ್ಲಿ ಒಂದಾಗಿದೆ. ಕೆಲವರಿಗೆ ಮಹಾಶಿವರಾತ್ರಿ ಎಂದರೆ ಶತಮಾನಗಳ ಕಾಯುವಿಕೆ, ತಪಸ್ಸು ಮತ್ತು ಸಾಧನೆಯ ನಂತರ ಶಿವ ಮತ್ತು ಪಾರ್ವತಿ ಅಂತಿಮವಾಗಿ ಒಂದಾದ ದಿನ. ಇನ್ನು ಕೆಲವರಿಗೆ ಶಿವನು ಬ್ರಹ್ಮಾಂಡದ ಸೃಷ್ಟಿ, ಸಂರಕ್ಷಣೆ ಮತ್ತು ವಿನಾಶದ ನೃತ್ಯವಾದ ತಾಂಡವವನ್ನು ಪ್ರದರ್ಶಿಸಿದ ರಾತ್ರಿ. ಮತ್ತು ಇನ್ನು ಕೆಲವರಿಗೆ ಶಿವನು ಭೂಮಿಗೆ, ವಿಶೇಷವಾಗಿ ತನ್ನ ನಗರವಾದ ಕಾಶಿಗೆ ಇಳಿದು ದೇವರುಗಳಲ್ಲಿ ಮಾತ್ರವಲ್ಲದೆ ಮಾನವರು ಮತ್ತು ಸಾಧಕರಲ್ಲಿಯೂ ಸಂತೋಷವನ್ನು ಹರಡುವ ದಿನ ಎನ್ನಲಾಗಿದೆ. ಮಹಾಶಿವರಾತ್ರಿಯನ್ನು ಭಕ್ತಿಯಿಂದ ಆಚರಿಸುವುದರಿಂದ ಹಿಂದಿನ ಪಾಪಗಳು ನಿವಾರಣೆಯಾಗಿ ಮೋಕ್ಷಕ್ಕೆ ಕಾರಣವಾಗುತ್ತದೆ ಎಂದು ಕೆಲವರು ನಂಬುತ್ತಾರೆ. ಈ ರಾತ್ರಿ ಎಚ್ಚರವಾಗಿರುವುದು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ತರುತ್ತದೆ ಎಂದು ಹೇಳಲಾಗಿದೆ. ಈ ದಿನ ಉಪವಾಸವು ದೇಹ ಮತ್ತು ಮನಸ್ಸನ್ನು ನಿರ್ವಿಷಗೊಳಿಸುತ್ತದೆ ಮತ್ತು ಇದು ಆಳವಾದ ವೈಯಕ್ತಿಕ ಮತ್ತು ಶುದ್ಧೀಕರಣದ ಅನುಭವವಾಗಿದೆ. ಫ್ರೆಂಡ್ಸ್, ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮಹಾಶಿವರಾತ್ರಿಯ ದಿನದಂದು ಭಕ್ತರು ಶಿವನ ಆಶೀರ್ವಾದವನ್ನು ಪಡೆಯಲು ಮತ್ತು ಅದಕ್ಕೆ ಅರ್ಹವಾದ ಕಟ್ಟುನಿಟ್ಟಾದ ಆಚರಣೆಗಳನ್ನು ಅನುಸರಿಸುತ್ತಾರೆ ಮತ್ತು ಹೆಚ್ಚಿನ ಆಚರಣೆಗಳನ್ನು ಮನೆಯಲ್ಲಿಯೇ ಮಾಡಬಹುದಾದರೂ ಕೆಲವರು ಪ್ರಸಿದ್ಧ ಶಿವ ದೇವಾಲಯಗಳಲ್ಲಿ ಅಥವಾ ತಮ್ಮ ಮನೆಯ ಹತ್ತಿರದ ದೇವಾಲಯಗಳಲ್ಲಿ ಅವುಗಳನ್ನು ಮಾಡಲು ಬಯಸುತ್ತಾರೆ. ಈ ದಿನ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎಚ್ಚರಗೊಂಡು ಗಂಗಾಜಲ ಮತ್ತು ನೀರಿನಿಂದ ಸ್ನಾನ ಮಾಡಿ ನಂತರ ಮನೆಯ ದೇವಾಲಯವನ್ನು ಸ್ವಚ್ಛಗೊಳಿಸುವ ಮೊದಲು ಶುದ್ಧ ಬಟ್ಟೆಯನ್ನು ಧರಿಸುತ್ತಾರೆ. ಈ ದಿನ ಜನರು ಬಿಳಿ ಅಥವಾ ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸುತ್ತಾರೆ. ವಿಶೇಷವಾಗಿ ಪೂಜೆ ಮಾಡುವಾಗ ಈ ಬಣ್ಣದ ಬಟ್ಟೆಯನ್ನು ಧರಿಸಿದರೆ ಒಳ್ಳೆಯ ಫಲವನ್ನು ನೀಡುತ್ತದೆ. ಅನೇಕರು ಶಿವ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ ಮತ್ತು ಶಿವಲಿಂಗಕ್ಕೆ ನೀರು, ಹಾಲು, ಬಿಲ್ವಪತ್ರೆಯನ್ನು ಅರ್ಪಿಸುತ್ತಾರೆ ಮತ್ತು ರುದ್ರಾಭಿಷೇಕ ಆಚರಣೆಗಳಲ್ಲಿಯೂ ಭಾಗವಹಿಸುತ್ತಾರೆ. ಅಲ್ಲಿ ಶಿವನನ್ನು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆಯ ಮಿಶ್ರಣವಾದ ಪಂಚಾಮೃತದಿಂದ ಪೂಜಿಸಲಾಗುತ್ತದೆ. ಹಾಗಾದರೆ 2025ರ ಮಹಾಶಿವರಾತ್ರಿಯು ಯಾವ ದಿನದಂದು ಆಚರಿಸಲಾಗುತ್ತದೆ? ಬನ್ನಿ ನೋಡೋಣ. ಸ್ನೇಹಿತರೆ, 2025ರಲ್ಲಿ ಮಹಾಶಿವರಾತ್ರಿಯನ್ನು ಫೆಬ್ರವರಿ 26ರ ಬುಧವಾರದಂದು ಆಚರಿಸಲಾಗುತ್ತದೆ. ದೃಕ್ ಪಂಚಾಂಗದ ಪ್ರಕಾರ ಮಹಾಶಿವರಾತ್ರಿ ಫೆಬ್ರವರಿ 26, 2025ರ ಬುಧವಾರದಂದು ಬಂದಿದೆ. ಈ ಪೂಜೆಯ ನಿಶಿತ ಕಾಲ ಪೂಜೆಯು ಫೆಬ್ರವರಿ 27, 12:09 ಬೆಳಗಿನ ಜಾವದಿಂದ ಪ್ರಾರಂಭವಾಗಿ 12:59 ಇರುತ್ತದೆ. ಚತುರ್ದಶಿ ತಿಥಿ ಪ್ರಾರಂಭವಾಗುವುದು ಫೆಬ್ರವರಿ 26, 2025 11:08 ಬೆಳಗ್ಗೆಯಿಂದ ಪ್ರಾರಂಭವಾಗಿ ಫೆಬ್ರವರಿ 27, 2025 8:54 ಬೆಳಗಿನವರೆಗೂ ಇರುತ್ತದೆ. ರಾತ್ರಿ ಮೊದಲ ಪ್ರಹಾರ ಪೂಜೆಯು ಫೆಬ್ರವರಿ 26 ಸಂಜೆ 6:19 ಪ್ರಾರಂಭವಾಗಿ ರಾತ್ರಿ 9:26 ಇರುತ್ತದೆ. ಅದೇ ರೀತಿ ರಾತ್ರಿ ಎರಡನೇ ಪ್ರಹಾರ ಪೂಜೆಯು ಫೆಬ್ರವರಿ 26ರಂದು ರಾತ್ರಿ 9:26 ಪ್ರಾರಂಭವಾಗಿ ಫೆಬ್ರವರಿ 27 12:34 ಮಧ್ಯರಾತ್ರಿಯವರೆಗೂ ಇರುತ್ತದೆ. ರಾತ್ರಿ ಮೂರನೇ ಪ್ರಹಾರ ಪೂಜೆಯು 12:30